Hey guys, good morning to all. So how are you all? I hope all are good. So guys, I'll be at the station now. So waiting for a train. So I'll go somewhere in the sense I don't know where I will go, but once the train will come, I will decide to where go. So journey begins now. Within 10 to 15 minutes I will waiting for a train. So this is the stop. ಸ್ನೇಹಿತರೆ, ಮಾರ್ನಿಂಗ್ ಸನ್ರೈಸ್ ನೋಡ್ತಾ ಈ ಟ್ರೈನ್ ಜರ್ನಿ ತುಂಬ ಖುಷಿ ಕೊಡ್ತಾಯಿದೆ ನನಗೆ. ಸೊ ಈ ಒಂದು ಸನ್ರೈಸ್ನ ನೋಡ್ತಾಯಿದ್ರೆ ಸ್ನೇಹಿತರೆ, ಇದೀಗ ತಾನೇ ಕೋಲಾರಲ್ಲಿ ಟ್ರೈನ್ ಇಳಿದೆ. ಸೊ ಇಲ್ಲಿಂದ ಸುಮಾರು 5 ಕಿಲೋಮೀಟ್ರ್ ಆಗುತ್ತೆ ಅಂತರ್ಗಂಗೆ. ಆಟೋಸ್ ಎಲ್ಲ ಹೋಗುತ್ತೆ. ಸೊ ದುಡ್ಡು ಕೊಟ್ಟು ಆಟೋಗೆ ಹೋಗ್ಬೋದು, ಬಟ್ ನನಗೆ ಅದಿಷ್ಟ ಆಗಲ್ಲ. ನಾನು ಬೈ ವಾಲ್ಕ್ ಹೋಗ್ತೀನಿ. ಯಾಕೆಂದರೆ ಅದಷ್ಟೇ, ಈ ಬಿಸಿಲಲ್ಲೂ ಹೋಗ್ಬೇಕು ಅಂದ್ಕೊಂಡ್ರೆ ಹೋಗ್ಬೇಕಷ್ಟೆ. ನನಗೆ ಅದು ಬಿಸಿಲು ಆ ಥರ ಏನಿಲ್ಲ. ಸೊ ನಡ್ಕೊತಾನೆ ಹೋಗ್ತಾಯಿದ್ದೀನಿ. ಸೊ ಫಸ್ಟು ಇವಾಗ ಏನಾರು ಟಿಫಿನ್ ತಿಂದುಬಿಟ್ಟು ನನ್ನ ಪ್ರಯಾಣ ಶುರು ಆಗುತ್ತೆ ಮುಂದಕ್ಕೆ. ನೋಡ್ತಾಯಿರಿ ಹಾಗೆ. ಈ ಥರ ಒಬ್ಬೊಬ್ಬನೇ ಓಡಾಡೋದು, ಒಬ್ಬೊಬ್ಬನೇ ಎಲ್ಲಿ ಬೇಕಲ್ಲಿ ಸುತ್ತೋದು, ಒಬ್ಬೊಬ್ಬನೇ ಏನು ಬೇಕಾದರೂ ಮಾಡೋದು ತುಂಬ ಚೆನ್ನಾಗಿರುತ್ತೆ ಇದು. ಈ ಥರ ಒಳ್ಳೆ ಲೊಕೇಶನ್ಗಳು ನೋಡೋದು ತುಂಬ ಚೆನ್ನಾಗಿರುತ್ತೆ ಈ ಥರ ಒಬ್ಬನೇ ಬಂದರೆ. ಯಾಕೆಂದರೆ ಯಾರನ್ನೂ ಹಟ್ ಮಾಡೋಂಗಿಲ್ಲ, ಯಾರನ್ನೂ ನೋಯಿಸೋಂಗಿಲ್ಲ. ಏನು ಡಿಸಿಷನ್ ತೊಗೊಂಡ್ರು ಓನ್ ತೊಗೋಬೋದು. ಒಬ್ಬನೇ ಇರ್ತೀಯ, ಆರಾಮಾಗಿರ್ಬೋದು. ಈ ಥರ ಟ್ರೆಕ್ಕಿಂಗ್ ಪ್ಲೇಸ್ಗಳಿಗೆ ಏನು ಅನಿಸಿದ್ರೆ ಅದು ಮಾಡಿಬಿಡ್ಬೇಕಷ್ಟೆ. ಇನ್ನೊಬ್ರಿಗೋಸ್ಕರ ನಮ್ಮ ಖುಷಿ ತ್ಯಾಗಗಳನ್ನ ಯಾವತ್ತೂ ಇದು ಮಾಡಬಾರ್ದು. ಸ್ನೇಹಿತರೆ, ಹಂಗೆ ನಡ್ಕೊತ ಹೋಗ್ತಾಯಿದ್ದೆ. ಸೊ ನನಗೆ ಈ ಒಂದು ಫ್ಲವರ್ ಗಿಡ ಸಿಕ್ತು. ಸೊ ನೋಡಿ ಫ್ಲವರ್ಸ್ ಎಲ್ಲ ಹೇಗಿದೆ ಅಂತ. ಸೊ ಯೆಲ್ಲೋ ಕಲರ್ ಫ್ಲವರ್ಸು, ಅಲ್ಲಿ ಹಾಗೆ ನೋಡ್ಬೋದು ಮಕರಂದ ಇರುವಂತಹ ಜೇನುಹುಳಗಳು. ಸೊ ಈ ಥರ ಎಕ್ಸ್ಪೀರಿಯೆನ್ಸು ಆಟೋದಲ್ಲಿ ಹೋಗಿದ್ರೆ ಆಗ್ತಿತ್ತಾ? ಖಂಡಿತ ಆಗ್ತಿರ್ಲಿಲ್ಲ. ಸೊ ಅದಕ್ಕೆ ನಾನು ನಡ್ಕೊತ ಹೋಗುವಂಥದ್ದು. ಇದು ಇಲ್ಲಿಂದ ಇನ್ನೂ ಒಂದು 600 ಮೀಟ್ರ್ ಇರ್ಬೋದು ಅಂತರ್ಗಂಗೆ ಅಷ್ಟೇ. ಸೊ ನೋಡ್ಬೋದು ಇಲ್ಲಿ ಯಾವ ಥರ ವ್ಯೂ ಇದೆ ಅಂತ. ಸೊ ಫುಲ್ ಸರೌಂಡಿಂಗ್ ಬೆಟ್ಟ. ಇದೊಂದು ಮೇನ್ ರೋಡು. ಫೈನಲಿ ಇದು ನಮ್ಮ ಡೆಸ್ಟಿನೇಷನ್. ಒಂದು ಮೆಟ್ಲು ನಡ್ಕೊಂಡು ಮೇಲೆ ಹೋಗ್ಬೇಕು. ಮೇಲೊಂದು ಟೆಂಪಲ್ ಸಿಗುತ್ತಂತೆ. ಟೆಂಪಲಲ್ಲಿ ದರ್ಶನ ಪಡ್ಕೊಂಡು ಬರೋಣ ಬನ್ನಿ. ಸೊ ಇದು ಎಲ್ಲೇ ಹೋದರೂ ಪ್ರಕೃತಿನ ಕಾಪಾಡಿ ಅನ್ನುವಂಥದ್ದು ಸಹಜ ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಎಲ್ಲ ಕಡೆ. ಸೊ ಇಲ್ಲೊಂದು ಬೋರ್ಡು, ದಕ್ಷಿಣದ ಕಾಶಿ ಟ್ರೆಕ್ಕಿಂಗ್ಗೆ ಸುಸ್ವಾಗತ. ಎಲ್ಲ ಕೆಲವೊಂದು ಜನರ ದೋಸ್ತರುಗಳು ಇಲ್ಲಿ ಕುಂತವ್ರೆ. ಅಲ್ಲಿಂದ ನಡ್ಕೊಂಡು ಇನ್ನೂ ಸುಮಾರು ಬೆಟ್ಟಗಳಿದ್ದಾವೆ, ಹತ್ತಬೇಕು. ಸೊ ಆ ಥರ ಇದೆ ನೋಡ್ಬೋದು. ಇಲ್ಲಿ ಕಾಡಿರೋದ್ರಿಂದ ಇಲ್ಲಿ ಅನೇಕ ರೀತಿಯ ಪಕ್ಷಿಗಳು, ನವಿಲು,
ಅಳಿಲು ಇನ್ನಿತರ ವನ್ಯ ಸಂಕುಲದ ಜೀವಿಗಳನ್ನು ಬರಬೇಕಾದ್ರೆ ನೋಡ್ಕೊಂಬಂದೆ ನಾನು. ಮಾರ್ನಿಂಗ್ ತುಂಬ ಸಖತ್ತಾಗಿದೆ ಇಲ್ಲಿ. ಬರಬೇಕಾದ್ರೆ ಕೆಲವು ಜನ ಹೇಳಿದ್ರು ಕೋತಿಗಳಿವೆ ತುಂಬ ಹುಷಾರು ಅಂತಲ್ಲ. ಸೊ ತುಂಬ ಹುಷಾರಾಗಿ ಇರಬೇಕಾಗಿರುತ್ತೆ ಅಲ್ಲಿ, ಯಾಕೆಂದರೆ ಜಾಸ್ತಿ ಮಂಕೀಸ್ ಇದ್ದಾವೆ. ಸೊ ಬೆಟ್ಟ ಹತ್ಕೊಂಡು ಹೋಗ್ಬೇಕು. ಇಲ್ಲಿ ಟ್ರೆಕ್ಕಿಂಗ್ ಕೂಡ ಇರುತ್ತಂತೆ. ಆ ಟ್ರೆಕ್ಕಿಂಗ್ಗೆ ಬರಬೇಕಾದ್ರೆ ಮುಂಚಿತವಾಗಿ ಟಿಕೆಟ್ ಬುಕ್ ಮಾಡಬೇಕು, ಅದು ನನಗೆ ಗೊತ್ತಿರುವಂಥದ್ದೇ. ಅರಣ್ಯ ವಿಹಾರ ಎಂಬ ಒಂದು ವೆಬ್ಸೈಟಲ್ಲಿ ಸಿಗುತ್ತಲ್ವ ಟ್ರೆಕ್ಕಿಂಗ್ಗೆ. ಈ ಟ್ರೆಕ್ಕಿಂಗ್ ಅಂತಂದರೆ ಸಾಮಾನ್ಯವಾಗಿ ಏನಿಲ್ಲ, ಜಸ್ಟ್ ಈ ಥರ ಕೇವ್ಸ್ ಇದ್ದಾವೆ. ಅಂದರೆ ಕಲ್ಲಿನಿಂದ ತುಂಬ ಕೇವ್ಸ್ ಇದೆ. ಆ ಕೇವ್ಸಲ್ಲಿ ಮಧ್ಯದಲ್ಲಿ ಹೋಗುವಂಥ ಪ್ಲೇಸಸ್ ಇದೆ ಅಂತ ಒಂದು ನಾಲ್ಕೈದು ಗುಹೆಗಳ ಥರ ಬರುತ್ತೆ ಅಂತ. ಆಮೇಲೆ ಅಲ್ಲಿಂದ ಫುಲ್ ವ್ಯೂ ಬಂದುಬಿಟ್ಟು ಒಂದು 4-5 ಊರುಗಳು ಫುಲ್ ಬೆಟ್ಟದ ಮೇಲಿಂದ ಒಂದು 4-5 ಊರುಗಳು ಕಾಣಿಸುತ್ತೆ ಅನ್ನೋ ಥರ ಇದೆ ಅಂತ ಅಷ್ಟೇ. ಸೊ ಈಗ ನೋಡ್ಬೋದು, ನನ್ನ ಪಕ್ಕದಲ್ಲಿ ಒಂದು ನವಿಲು ನಿಂತಿದೆ, ಕಾಣಿಸುತ್ತಾ? ಜೂಮ್ ಮಾಡ್ತೀನಿ ರೀ, ಜೂಮ್ ಆಗ್ತಾ ಇಲ್ವೇ? ಓಕೆ, ಫೋಟೋ ಹಾಕ್ತೀನಿ ಅದನ್ನು. ಸ್ನೇಹಿತರೆ, ಇದೇ ಪೆರಿನಿಯಲ್ ಸ್ಪ್ರಿಂಗು, ಇನ್ನರ್ ಸ್ಪ್ರಿಂಗು. ಸೊ ಗಂಗಾ ಫ್ರಮ್ ಬೆಟ್ಟ. ಸ್ನೇಹಿತರೆ, ಈಗ ತಾನೇ ದರ್ಶನ ಆಯಿತು. ಇಲ್ಲಿ ಮೇಲ್ಗಡೆ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಾಲಯ ಇದು. ಇದ್ರ ಪಕ್ಕ ನವಗ್ರಹಗಳು, ಇನ್ನು ಒಳಗಡೆ ವಿಶಾಲಾಕ್ಷಿ ಟೆಂಪಲ್ ಇದೆ ಚಿಕ್ಕದು. ಸೊ ಇಲ್ಲಿ ಮೂರ್ತಿ ಇದೆ ಶಿವಂದು, ಲೈಕ್ ಲಿಂಗ. ಸೊ ಚೆನ್ನಾಗಿದೆ ಇದೊಂದು ಟೆಂಪಲ್ಲು, ದರ್ಶನ ಆಯಿತು. ಸೊ ಇಲ್ಲಿ ನಾವು ವಿಸಿಲ್ಸ್ ಈ ಥರ ಇದೆ. ಅಂದರೆ ನಾಟ ಮಾನ ಮರ್ಯಾದೆ ಏನಿಲ್ಲ, ಏನಾರ ಕವರ್ಗೆ ಕಾಣಿಸಿದ್ರೆ ಸಾಕು ಹೇಳ್ಕೊಂಡು ಹೋಗ್ತಾ ಇರ್ತಾನೆ. ಜನಗಳಿಗೆ ಹೋಗೋರಿಗೆ ಬರೋರಿಗೆ ಕಾಟ ಕೊಟ್ಕೊಂಡು ಒಂದೊಂದಲ್ಲ ಹಿಂಸೆ ಕೊಡೋದು. ಅಲ್ಲೋಡು ಅವನು ಯಾವ ಥರ ನೋಡ್ತಾನೆ ಬುಗ್ಗಿ. ಕೋತಿಗಳ ಕಾಟ ಮಾತ್ರ ಹೆವಿಯಾಗಿದೆ, ತುಂಬ ಕೇರ್ಫುಲ್ ಆಗಿರ್ಬೇಕು ಇಲ್ಲಿ ಬಂದರೆ. ಅಜಯ್, ಥ್ಯಾಂಕ್ಸ್ ಅಜಯ್. ಹೋಗ್ಬರ್ತೀವಿ ನಾವು. ಸೊ ಸ್ನೇಹಿತರೆ, ಅವಚ್ಚಿ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು, ಚಾರ್ಜ್ ಇರಲಿಲ್ಲ. ಆ್ಯಕ್ಚುಲಿ ನಾನು ಬೆಳಿಗ್ಗೆ ಪವರ್ ಬ್ಯಾಂಕ್ ತೊಗೊಂಬರೋದು ಮರ್ತೋಗಿದ್ದೆ. ಸೊ ಇಲ್ಲಿ ಒಂದು ಟೆಂಪಲ್ ಇತ್ತು, ಟೆಂಪಲ್ ಹತ್ರ ಅಜ್ಜಿ ಇದ್ರಾ, ಆ ಅಜ್ಜಿಗೆ ಹೇಳಿ ಚಾರ್ಜ್ ಹಾಕ್ಕೊಂಡೆ ಒಂದು ಸ್ವಲ್ಪ ಹೊತ್ತು. ಪಾಪ ತುಂಬ ಚೆನ್ನಾಗಿ ಮಾತಾಡ್ಸಿದ್ಲು ಅಜ್ಜಿ. ಒಟ್ಟಿನಲ್ಲಿ ಈ ಥರ ಒಬ್ಬೊಬ್ಬನೇ ಬಂದು ನೋಡಿಕೊಂಡು ಒಳ್ಳೆ ಪ್ಲೇಸ್ಗಳನ್ನ ಚೆನ್ನಾಗಿ ಸುತ್ತಿ, ಇಲ್ಲಿ ಲೋಕಲ್ ಜನಗಳನ್ನ ಮಾತಾಡಿಸಿ, ಇಲ್ಲಿನ ಆಚಾರ ವಿಚಾರಗಳು ಮತ್ತು ಇಲ್ಲಿ ಬೆಳೆಯುವಂಥ ಬೆಳೆ ಆಗಿರ್ಬೋದು, ಇಲ್ಲಿನ ಜನ ವೈಶಿಷ್ಟ್ಯತೆ, ಅವರು ಹೇಗೆ ಹಿಂದಿನ ಒಂದು ಪುರಾತನ ಕಾಲದಲ್ಲಿ ಹೇಗಿದ್ದರು, ಅಂದರೆ ಲೈಕ್ ಹಿಂದೆ ಹೇಗಿದ್ದರು ಎಂಬಂಥದ್ದನ್ನು ಅರಿತುಕೊಳ್ಳೋದು ಒಂದು. ನೂರು ಬಯಕೆಗಳ ಪಾಠಶಾಲೆ ತೆರೆಯುವೆನು, ಕಲಿಸುತ್ತಲೇ ಕಲಿಯುವೆನು. ಜೋಡಿಯಾಗಿ ಹೆಸರುಗಳ ಗೀಚಿ ನೋಡಿ ಅಳಿಸುವೆನು, ಸರಿಯಾದರೆ ಸುಳಿಯುವೆನು. ಯಾರು ಕಾಡದಲ್ಲಿ ಸೇರೋಣ, ಹಿತವಾಗಿ ಹಾರಿಕೊಂಡು ಹಾರಿ ಹೋಗೋಣ. ಬಿರಿವ ಬೆಳಕಿನ ಹೂವಂತೆ ನೀ ಹುಡುಗಿ, ಚಂದದ ನೋವಂತೆ ನೀ ಬೆಳಗಿ ಕಾಡುವೆ ಏಕಂತ.